ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಾತ್ರ ಅಂಗವಿಕಲರಿಗೆ ಮತ್ತು ಪಿಂಚಣಿ ಯೋಜನೆಯದಾರರಿಗೆ ಮಾತ್ರ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಕೂಡ ಇನ್ನು ಕೆಲವು ಪಿಂಚಣಿದಾರರಿಗೆ ಎಷ್ಟು ಕಂತಿನ ಹಣ ತಿಂಗಳಿಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಕೆಲವರಿಗೆ ಕಮೆಂಟ್ ಮಾಡ್ತಾ ಇದ್ರೆ ನಮಗೆ ಇನ್ನೂವರೆಗೂ ಕೂಡ ಕಮ್ಮಿ ಹಣ ಬಿಟ್ಟಿದ್ದಾರೆ ಸರ್ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ನೋಡೋದಾದರೆ ಇದೇ ಆಗಸ್ಟ್ 19ನೇ ತಾರೀಕು ಪಿಂಚಣಿ ಯೋಜನೆಗೆ ಹೊಸ ಅಪ್ಡೇಟನ್ನು ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿದ್ದಾರೆ. ಹೌದು, ಮೊದಲಿಗೆ ಬೇರೆ ಇತ್ತು. ಇದೇ ಆಗಸ್ಟ್ 19ನೇ ತಾರೀಕು ಕೊಟ್ಟಿರುವ ಮಾಹಿತಿ ಪ್ರಕಾರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದರೆ ಸ್ನೇಹಿತರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಕೊಟ್ಟಿರುವ ಲಿಸ್ಟಲ್ಲಿ ಸ್ನೇಹಿತರೆ ಕನ್ಫರ್ಮ್ ಆಗಿ 16 ಜಿಲ್ಲೆಗಳನ್ನು ಲಿಸ್ಟನ್ನು ಕೊಟ್ಟಿರ್ತಾರೆ. ಹೌದು ಸ್ನೇಹಿತರೆ, ಈ 16 ಜಿಲ್ಲೆಗಳ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇವಾಗ. ಆದರೆ ಸ್ನೇಹಿತರೆ, ಆಗಸ್ಟ್ 19ನೇ ತಾರೀಕು ಬಂದಿರುವ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಯಾವುದೇ ಪಿಂಚಣಿದಾರ ಇರಲಿ ಮತ್ತು ಪಿಂಚಣಿಯ ಸಂಪೂರ್ಣ ಯೋಜನೆಗಳಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಸ್ನೇಹಿತರೆ, ಮೊದಲಿಗೆ ನೋಡೋದಾದರೆ ಅಂಗವಿಕಲರಿಗೆ ವರ್ಷಕ್ಕೆ ಎಷ್ಟು ಸಾವಿರ ಹಣವನ್ನು ಕೂಡ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಮತ್ತು ಪಿಂಚಣಿಯ ಟೋಟಲ್ ಹಣವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ. ಇದೇ ಆಗಸ್ಟ್ 19ನೇ ತಾರೀಕು ಅಂತಾನೆ ಹೇಳಬಹುದು. ಭರ್ಜರಿ ಗುಡ್ ನ್ಯೂಸ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಅದೇ ರೀತಿಯಾಗಿ ನೋಡೋದಾದರೆ ಅಂಗವಿಕಲರಿಗೆ ಕೂಡ ಕಮೆಂಟ್ ಮಾಡ್ತಾ ಇದ್ರು, ನಮಗೆ ಕೆಲವು ತಿಂಗಳು ಕಮ್ಮಿ ಹಣ ಬಂದಿದೆ ಆದರೆ ನಮಗೆ ಹೆಚ್ಚು ಹಣ ಬರ್ತಾ ಇಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸ್ನೇಹಿತರೆ ಪಿಂಚಣಿ ಹಣವನ್ನು ಕೂಡ ಕಮೆಂಟ್ ಮಾಡ್ತಾ ಇದ್ರು, ನಮಗೆ ಬಹಳ ಕಮ್ಮಿ ಹಣ ಬರ್ತಾ ಇದೆ ಯಾಕೆ ಅಂತ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನೋಡೋದಾದರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ಫುಲ್ಲು ಡೀಟೇಲ್ ಮಾಹಿತಿ ಸಿಗುತ್ತೆ. ಯಾಕೆ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಕಮ್ಮಿ ಹಣ ಬರುತ್ತೆ ತಿಂಗಳಿಗೆ, ಏನಕ್ಕೆ ಹೆಚ್ಚಿಗಾಗಿ ಹಣವನ್ನು ಬರೋದಿಲ್ಲ ಅಂತ. ಅದೇ ರೀತಿಯಾಗಿ ಫಸ್ಟಿಗೆ ನೋಡೋದಾದರೆ ಅಂಗವಿಕಲರಿಗೆ ನೋಡೋಕ್ಕೆ ಬರೋಣ ಸ್ನೇಹಿತರೆ. ನೀವೇನಾದರೂ ಅಂಗವಿಕಲರಲ್ಲಿ 40-75% ಅಂಗವಿಕಲರಲ್ಲಿ ಇದ್ದರೆ ಸ್ನೇಹಿತರೆ ನಿಮಗೆ ತಿಂಗಳಿಗೆ ಮಾತ್ರ 800 ಹಣ ಮಾತ್ರ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ನೀವೇನಾದರೂ ಸ್ವಲ್ಪ ಹಣ ಪಡೆದುಕೊಳ್ತಾ ಇದ್ರೆ ನಿಮಗೆ ಜಾಸ್ತಿ ನೀವು ಅಂಗವಿಕಲರು ಇಲ್ಲ ಅಂತ, ನೀವೇನಾದರೂ ಜಾಸ್ತಿ ಅಂಗವಿಕಲರಲ್ಲಿ ಹೋಗೋದಿಲ್ಲ ಅಂತ. ಅದೇ ಸ್ನೇಹಿತರೆ, ಅದೇ ರೀತಿಯಾಗಿ ನೋಡೋದಾದರೆ ಅಂಗವಿಕಲರಿಗೆ ನೀವೇನಾದರೂ 75%ಗಿಂತ ಮೇಲ್ಪಟ್ಟು ಆಗಿದ್ರೆ ಅಂದರೆ ಜಾಸ್ತಿ ಅಂಗವಿಕಲರಾಗಿದ್ದರೆ ನೀವೇನಾದರೂ ಕೆಲಸ ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ ಒಂದು ತಿಂಗಳಿಗೆ ಹೆಚ್ಚುವರಿಯಾಗಿ 1600 ಹಣವನ್ನು ಜಮಾ ಮಾಡುತ್ತಾರಂತೆ. ಅದೇ ರೀತಿಯಾಗಿ ನೋಡೋದಾದರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿರುವಂಥ 16 ಜಿಲ್ಲೆಗಳ ಹೆಸರೇನು, ಕನ್ಫರ್ಮ್ ಆಗಿ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರಿಗೆ ಎಷ್ಟು ಸಾವಿರ ಹಣವನ್ನು ಜಮಾ ಮಾಡುತ್ತಾರೆ ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಹೊಂದಿರುವ ಬೆಲ್ಲೈಕನನ್ನು ಆಲಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಹಂತವಾಗಿ ಕೂಡ ಸರಿಯಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಏನಕ್ಕೆ ಕಮ್ಮಿ ಹಣವನ್ನು ಕೂಡ ಬರುತ್ತೆ ಅಂತ ಕೂಡ ಗೊತ್ತಾಯಿತು. ಅದೇ ರೀತಿಯಾಗಿ ಪಿಂಚಣಿ ಹಣವನ್ನು ನೋಡೋದಾದರೆ ಸ್ನೇಹಿತರೆ ಕೆಲವರು ಕಮೆಂಟ್ ಮಾಡ್ತಾ ಇದ್ರು, ನಮಗೆ ಸರ್ ಕೇವಲ ಒಂದು ತಿಂಗಳಿಗೆ 600 ಹಣ ಮಾತ್ರ ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಹೌದು, ಆ ರೀತಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀವೇನಾದರೂ ಹೊಸದಾಗಿ ಬಿಟ್ಟಿರುವಂಥ ನೀವೇನಾದರೂ 60 ವರ್ಷಕ್ಕಿಂತ ಇವಾಗಲೇ ಆಗಿ ನೀವು ಪಿಂಚಣಿ ಯೋಜನೆಯ ಹಣವನ್ನು ಅವೈಲೇಬಲ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ 60 ವರ್ಷದಿಂದ 64 ವರ್ಷದವರೆಗೆ ಕೂಡ ಸ್ನೇಹಿತರೆ ನಿಮಗೆ 600 ತಿಂಗಳಿಗೆ ಮಾತ್ರ ಬರುತ್ತೆ. ಆದರೆ ಸ್ನೇಹಿತರೆ ನೀವೇನಾದರೂ 65 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಸ್ನೇಹಿತರೆ ಮಾತ್ರ ನಿಮಗೆ ಒಂದು ತಿಂಗಳಿಗೆ 1200 ಹಣವನ್ನು ಬರುತ್ತೆ. ಅದೇ ರೀತಿಯಾಗಿ ಆಲ್ರೆಡಿ ಕೆಲವು ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಿಲ್ಲ ಸ್ನೇಹಿತರೆ ಕೆಲವರಿಗೆ. ಆದರೆ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಿರೋರು ಮಾತ್ರ ಉಳಿದಂಥ
16 ಜಿಲ್ಲೆಗಳಿಗೆ ಮಾತ್ರ ಇವಾಗ ಜಮಾ ಮಾಡುತ್ತೇನಂತ ಕೂಡ ಕನ್ಫರ್ಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿರುವ ಮಾಹಿತಿ ಪ್ರಕಾರ ಸ್ನೇಹಿತರೆ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಸ್ನೇಹಿತರೆ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕೂಡ ಮೊದಲಿಗೆ ಕನ್ಫರ್ಮ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಹೇಳಿದರೆ 16 ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಆ 16 ಜಿಲ್ಲೆಗಳ ಯಾವ್ಯಾವು ಅಂತ ಮೊದಲು ತಿಳಿದುಕೊಂಡು ಬರೋಣ. ಕನ್ಫರ್ಮ್ ಡೇಟ್ ಕೂಡ ಮುಂದೆ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಮೊದಲನೇ ಜಿಲ್ಲೆ ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾವೇರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಹಾಸನ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕೊಡಗು ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಈ 16 ಜಿಲ್ಲೆಗಳ ಪಿಂಚಣಿದಾರರಿಗೆ ಮಾತ್ರ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಪಿಂಚಣಿದಾರರಿಗೆ ಹಣವನ್ನು ಜಮಾ ಆಗುತ್ತೆ ಅಂತ ನೋಡಿದ್ರೆ ಸ್ನೇಹಿತರೆ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೆಲವರಿಗೆ ಜಮಾ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೆಲವರಿಗೆ ಮಾತ್ರ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ವಯಸ್ಸು ಏನಾದರೂ 60 ವರ್ಷಕ್ಕಿಂತ 64 ವರ್ಷಕ್ಕಿಂತ ಒಳಗಡೆ ನಿಮಗೆ 3 ತಿಂಗಳಿನ ಪೆಂಡಿಂಗ್ ಹಣ ಅಂದರೆ ಏಪ್ರಿಲ್ ಮೇ ಜೂನ್ ತಿಂಗಳಿನ ಹಣ ಅಂದರೆ 1,800 ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಈ 16 ಜಿಲ್ಲೆಗಳಿಗೆ. ಅದೇ ರೀತಿಯಾಗಿ ಸ್ನೇಹಿತರೆ 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನೋಡೋದಾದರೆ ಸ್ನೇಹಿತರೆ ಏಪ್ರಿಲ್ ಮೇ ಜೂನ್ ತಿಂಗಳಿನ ಹಣ 3,600 ಹಣ ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ ಈ 16 ಜಿಲ್ಲೆಗಳ ಪಿಂಚಣಿದಾರರಿಗೆ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಇಷ್ಟೊಂದು ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡೋದಾದರೆ ಅಂಗವಿಕಲರಿಗೆ ನೋಡೋದಾದರೆ ಸ್ನೇಹಿತರೆ ನೀವೇನಾದರೂ 75% ಒಳಗಡೆ ಅಂಗವಿಕಲರಾಗಿದ್ದರೆ ನಿಮಗೆ ಸ್ನೇಹಿತರೆ ನೋಡೋದಾದರೆ 800 ಹಣವನ್ನು ಬರುತ್ತೆ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ನೋಡೋದಾದರೆ ಸ್ನೇಹಿತರೆ ನಿಮಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಿನ 2,400 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಯಿತು ಅಂದುಕೊಳ್ಳಬಹುದು. ಅದೇ ಸ್ನೇಹಿತರೆ ನೋಡೋದಾದರೆ 75%ಗಿಂತ ಹೆಚ್ಚಾಗಿ ನೀವೇನಾದರೂ ಅಂಗವಿಕಲರಾಗಿದ್ದರೆ ನಿಮಗೆ ನೋಡೋದಾದರೆ ಜೂನ್ ಜುಲೈ ತಿಂಗಳಿನ ಮತ್ತು ಆಗಸ್ಟ್ ತಿಂಗಳಿನ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ನೋಡೋದಾದರೆ 4,800 ಹಣ ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇನ್ನು ಸ್ವಲ್ಪ ದಿನದಲ್ಲಿ ಕನ್ಫರ್ಮ್ ಆಗಿ ಇನ್ನು ಸ್ವಲ್ಪ ಜಿಲ್ಲೆಗಳನ್ನು ಅನೌನ್ಸ್ ಮಾಡಲಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡೋದಾದರೆ ನೀವೇನಾದರೂ ಈ 16 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಕನ್ಫರ್ಮ್ ಆಗಿ ನಿಮ್ಮ ಜಿಲ್ಲೆ ಇದ್ದರೆ ಸ್ನೇಹಿತರೆ ನಮ್ಮ ಜಿಲ್ಲೆ ಇದೆ ಸರ್, ನಿಮಗೆ ಎಷ್ಟು ಕಂತಿನ ಹಣವನ್ನು ಜಮಾ ಆಗಿದೆ ಮತ್ತು ನಿಮಗೆ ಏನಾದರೂ ಹಣವನ್ನು ಜಮಾ ಆಗ್ತಿಲ್ಲ ಅಂತ ಕೂಡ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಮತ್ತೊಂದು ಏನಾದರೂ ರಾಜ್ಯ ಸರ್ಕಾರ ಕಡೆಯಿಂದ ಅಪ್ಡೇಟ್ ನಾನು ತೊಗೊಂಡು ಬರ್ತೀನಿ. ಮತ್ತು ಸ್ನೇಹಿತರೆ ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಮುಂದಿರುವ ಬೆಲ್ ಐಕನನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.